ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಎಗ್ಲೆಸ್ ಬನಾನಾ ಚಾಕ್ಲೇಟ್ ಕಪ್ ಕೇಕ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಯಾರೆಲ್ಲ ಎಗ್ಲೆಸ್ ರೆಸಿಪಿ ಕೇಳೋರು ಈ ವಿಡಿಯೋನ ಖಂಡಿತ ನೋಡಿ. ನಾನು ಇದನ್ನು ಕಪ್ ಕೇಕ್ ಥರ ಮಾಡ್ಕೊಂಡಿದ್ದೀನಿ. ನೀವು ಇದನ್ನು ನಾರ್ಮಲ್ ಕೇಕ್ ಮೋಲ್ಡ್ಗೆ ಹಾಕ್ಕೊಂಡು ನಾರ್ಮಲ್ ಕೇಕ್ ಥರನೂ ಮಾಡ್ಕೋಬೋದು. ಈ ರೆಸಿಪಿಗೆ ಓವನ್ ಇಲ್ಲ ಅಂತ ಅಂದರೆ ಪರವಾಗಿಲ್ಲ, ಮಾಮೂಲಿ ಪಾತ್ರೆನಲ್ಲೂ ಈ ಕೇಕ್ನ ಮಾಡ್ಕೋಬೋದು. ಹೊರಗಡೆ ಸಿಗುವಂಥ ಎಲ್ಲ ಬನಾನಾ ವಾಲ್ನಟ್ ಕೇಕ್ ತಿಂದೇ ಇರ್ತೀರಾ, ಸೇಮ್ ಟೇಸ್ಟ್ ಇದು ಕೂಡ ಇರುತ್ತೆ. ನಾನು ವಾಲ್ನಟ್ ಬದಲಾಗಿ ಚಾಕ್ಲೇಟ್ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಮೊಟ್ಟೆ ಹಾಕಿಲ್ಲ ಅಂದರೂ ಸಹ ಇಷ್ಟು ಸಾಫ್ಟಾಗಿ ಕೇಕ್ ಬಂದಿದೆ. ಒಂದು ಸ್ವಲ್ಪನೂ ಕೂಡ ಹಾರ್ಡಾಗಿ ಬಂದಿಲ್ಲ, ಅಷ್ಟು ಸಾಫ್ಟಾಗಿ ಬರುತ್ತೆ. ಬಾಳೆಹಣ್ಣಲ್ಲಿ ಮಾಡಿರೋದ್ರಿಂದ ಬಾಳೆಹಣ್ಣಿನ ಫ್ಲೇವರ್ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಬನ್ನಿ ಇವಾಗ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಬನಾನಾ ಕೇಕ್ ಅಂದಮೇಲೆ ಬನಾನಾ ಬೇಕೇ ಬೇಕು. ಈ ರೆಸಿಪಿಗೆ ಪಚ್ಚಬಾಳೆಹಣ್ಣು ಬೇಕೇ ಬೇಕು. ಚೆನ್ನಾಗಿ ಹಣ್ಣಾಗಿರೋ ಪಚ್ಚಬಾಳೆಹಣ್ಣು ನಾನು ತೊಗೊಂಡಿದ್ದೀನಿ. ದೊಡ್ಡ ಸೈಜ್ ಅಂದರೆ ಒಂದೇ ಒಂದು ಪಚ್ಚಬಾಳೆಹಣ್ಣು ಸಾಕಾಗುತ್ತೆ. ನಾನಿಲ್ಲಿ 1.5 ಅಷ್ಟು ಬಾಳೆಹಣ್ಣು ತೊಗೊಳ್ತಾ ಇದ್ದೀನಿ. ನಾನು ತೊಗೊಂಡಿರುವಂಥ 2 ಪಚ್ಚಬಾಳೆಹಣ್ಣು ಹಣ್ಣನ್ನು ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಮಿಕ್ಸಿ ಜಾರ್ಗೆ ನಾನು 60 ಗ್ರಾಮ್ನಷ್ಟು ಸಕ್ಕರೆನ ತೊಗೊಂಡು ಫೈನ್ ಪೌಡರ್ ಮಾಡ್ಕೊತಾ ಇದ್ದೀನಿ. ಸಕ್ಕರೆನ ಫೈನ್ ಪೌಡರ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇದೇ ಜಾರ್ಗೆ ನಾನು ಆಗಲೇ ಕಟ್ ಮಾಡಿ ಇಟ್ಕೊಂಡಿರೋ ಪಚ್ಚಬಾಳೆಹಣ್ಣು ಹಣ್ಣನ್ನು ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿರೋದನ್ನ ಹಾಕೊತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಒಂಚೂರು ಲಂಪ್ಸ್ ಇರಬಾರ್ದು, ಆ ರೀತಿ ನುಣ್ಣಗೆ ರುಬ್ಕೋಬೇಕು. 100 ಗ್ರಾಮ್ನಷ್ಟು ಪಚ್ಚಬಾಳೆಹಣ್ಣು ಹಣ್ಣನ್ನು ತೊಗೊಂಡಿರೋದು. ಬಾಳೆಹಣ್ಣು ಮತ್ತು ಸಕ್ಕರೆನ ನುಣ್ಣಗೆ ರುಬ್ಕೊಂಬಂದಿದ್ದೀನಿ, ಒಂಚೂರು ಲಂಪ್ಸ್ ಇಲ್ದಂಗೆ. ಇವಾಗೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನ ನಾನು ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ. 100 ಗ್ರಾಮಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಒಂದೇ ಒಂದು ಚಿಟಿಕೆ ಉಪ್ಪು. ನೆಕ್ಸ್ಟು ಕೇಕ್ ಮಾಡೋದಕ್ಕೆ ಬೇಕಿಂಗ್ ಪೌಡರ್ ಸಿಗುತ್ತೆ, ಅದನ್ನು ಹಾಕೊತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಅಷ್ಟೇ. ಸ್ಪೂನಲ್ಲಿ ತುಂಬಿ ಹಾಕೋಬಾರ್ದು, ಮೇಲ್ಗಡೆ ಲೆವೆಲ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೋಬೇಕು. ಮತ್ತು ಇದಕ್ಕೆ ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕೊತಾ ಇದ್ದೀನಿ. ಬಜ್ಜಿ ಬೋಂಡಾಗೆಲ್ಲ ಹಾಕೊತೀವಲ್ಲ ಅದು. ಇವಾಗ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೇ ಬೌಲ್ಗೆ 45 ml ಹಾಲನ್ನು ಹಾಕೊತಾ ಇದ್ದೀನಿ. ಬಿಸಿನೂ ಇಲ್ಲ ಕೋಲ್ಡೂ ಇಲ್ಲ, ರೂಮ್ ಟೆಂಪ್ರೇಚರ್ನಲ್ಲಿ ಇರೋವಂಥದ್ದೇ. ಮತ್ತು 45 ಗ್ರಾಮ್ನಷ್ಟು ಮೊಸರನ್ನ ಕೂಡ ಹಾಕೊತಾ ಇದ್ದೀನಿ. ಇದು ಕೂಡ ಕೋಲ್ಡ್ ಇಲ್ಲ, ನಾರ್ಮಲ್ ಟೆಂಪ್ರೇಚರ್ನಲ್ಲಿದೆ. ತುಂಬ ಚೆನ್ನಾಗಿ ಪರಿಮಳ ಬರಬೇಕು ಅಂದರೆ ಎಸೆನ್ಸ್ನ ಹಾಕೋಬೇಕು. ನಿಮ್ಮ ಹತ್ರ ಯಾವ ಎಸೆನ್ಸ್ ಇದೆ ಅದನ್ನೇ ಹಾಕ್ಕೊಳ್ಳಿ. ನಾನಿಲ್ಲಿ 1 ಟೀ ಸ್ಪೂನಷ್ಟು ನಾನು ವೆನಿಲಾ ಎಸೆನ್ಸ್ನ ಹಾಕೊತಾ ಇದ್ದೀನಿ. ಮತ್ತು ಆವಾಗಲೇ ರುಬ್ಬಿಟ್ಟಿರೋ ಬಾಳೆಹಣ್ಣು ಮತ್ತು ಸಕ್ಕರೆ ಮಿಕ್ಸ್ಚರ್ನ ಹಾಕೊತಾ ಇದ್ದೀನಿ. ಪೂರ್ತಿ ಇದನ್ನು ಹಾಕೊತಾ ಇದ್ದೀನಿ, ಚೂರು ವೇಸ್ಟ್ ಮಾಡ್ತಾಯಿಲ್ಲ, ಪೂರ್ತಿ ಹಾಕೊತಾ ಇದ್ದೀನಿ. ಎಲ್ಲನೂ ತೂಕ ಮಾಡಿ ಹಾಕ್ಕೊಂಡಿರೋದ್ರಿಂದ ಎಲ್ಲದನ್ನು ಕೂಡ ಕ್ಲೀನಾಗಿ ಹಾಕೊತಾ ಇದ್ದೀನಿ, ಯಾವುದನ್ನು ಕೂಡ ವೇಸ್ಟ್ ಮಾಡ್ತಾಯಿಲ್ಲ. ಇವಾಗ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ದಾಯಿತು ಮತ್ತು ವೆಟ್ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕ್ಕೊಂಡಿದ್ದಾಯಿತು. ಎಲ್ಲನೂ ನೀಟಾಗಿ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿಯಾಗಿ ಒಂಚೂರು ಗಂಟಿಲ್ದೇ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪನೂ ಗಂಟಿಲ್ದಂಗೆ ಮಿಕ್ಸ್ ಮಾಡಿದ ನಂತರ ಕೊನೆಯಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. 50 ಗ್ರಾಮ್ನಷ್ಟು ಎಣ್ಣೆ ಇದೆ. ಇದು ಕೂಡ ಎಲ್ಲದಕ್ಕೂ ಹೊಂದ್ಕೊಳ್ಬೇಕು, ಆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಇದರಲ್ಲಿ ಮಿಕ್ಸ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಹಾಗಂತ ಎಣ್ಣೆನ ಇದರಲ್ಲಿ ತೇಲೋದಕ್ಕೆ ಬಿಡಬಾರ್ದು. ಕರೆಕ್ಟಾಗಿ ಎಲ್ಲನೂ ಒಂದಕ್ಕೊಂದು ಹೊಂದ್ಕೋಬೇಕು, ಆ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಆಗಿದ ನಂತರ ಈ ರೀತಿ ಕೇಕ್ ಬ್ಯಾಟರ್ ಎಳೆಯಾಗಿ ಬರುತ್ತೆ. ಇದನ್ನು ರಿಬ್ಬನ್ ಕನ್ಸಿಸ್ಟೆನ್ಸಿ ಅಂತಾರೆ. ಈ ರೀತಿ ಬಂದ ಕೇಕ್ ಬ್ಯಾಟರ್ ರೆಡಿ ಆಯಿತು ಅಂತ ಅರ್ಥ. ಬನಾನಾ ಚಾಕ್ಲೇಟ್ ಕೇಕ್ ಆಗಿರೋದ್ರಿಂದ ನಾನು ಚಾಕ್ಲೇಟ್ನ ಕಟ್ ಮಾಡಿ ಹಾಕೊತಾ ಇದ್ದೀನಿ. ಮಧ್ಯದಲ್ಲಿ ಚಾಕ್ಲೇಟ್ ಸಿಗ್ತಾ ಇದೆ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಚಾಕ್ಲೇಟ್ ಹಾಕೊತಾ ಇದ್ದೀನಿ. ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸು ಇಲ್ಲ ನಟ್ಸ್ ಬೇಕಿದ್ದರೂ ಹಾಕೋಬೋದು. ಅಂದರೆ ಕಡಲೆಕಾಯಿ ಬೀಜ ಇಲ್ಲಾಂದರೆ ಗೋಡಂಬಿ ಯಾವುದಾದ್ರೂ ಸರಿ ಹಾಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಚಾಕ್ಲೇಟ್ ಹಾಕ್ಕೊಂಡಿರೋದ್ರಿಂದ ಇದು ಬನಾನಾ ಚಾಕ್ಲೇಟ್ ಕೇಕ್ ಆಗುತ್ತೆ. ನಾನಿಲ್ಲಿ ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಈಸಿಯಾಗಿ ಡೈರಿ ಮಿಲ್ಕ್ ಸಿಗುತ್ತೆ ಅಂದರೆ ಅದನ್ನೇ ಹಾಕೋಬೋದು. ಕೇಕ್ ಬ್ಯಾಟರ್ ರೆಡಿ ಆಯಿತು. ಇವಾಗ ಯಾವ ಕಪ್ನಲ್ಲಿ ಹಾಕೋಬೋದು ಅಂತ ನೋಡೋಣ. ಪೇಪರ್ ಕಪ್ನಲ್ಲಿ, ಮನೆಯಲ್ಲೇ ಸಿಗೋ ಸ್ಟೀಲ್ ಕಪ್ಸ್ನಲ್ಲಿ ಮತ್ತು ಅಲ್ಯೂಮಿನಿಯಂ ಕಪ್ಸ್ನಲ್ಲೂ ಕೂಡ ಹಾಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ.
ಮತ್ತು ಕೇಕ್ ಕಪ್ಗೆ ಅಂಟಬಾರ್ದು ಅಂತ ಹೇಳಿ ನಾನಿಲ್ಲಿ ನಾರ್ಮಲ್ ಶೀಟ್ನ ತೊಗೊಂಡಿದ್ದೀನಿ. ಇದನ್ನು ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಹಾಕೊಳ್ಳೋಕ್ಕೆ. ನಿಮಗೇನಾದರೂ ಕೇಕ್ಗೆ ಲೈನರ್ ಸಿಕ್ಕಿದ್ರೆ ಅದನ್ನು ಹಾಕ್ಕೊಳ್ಳಿ, ಯಾಕಂದರೆ ನನಗೆ ಇದು ಸಿಕ್ಕಲಿಲ್ಲ. ಅದಕ್ಕೋಸ್ಕರ ನಾನು ಮಾಮೂಲಿ ಪೇಪರ್ನಲ್ಲಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇವಾಗ ಗ್ಲಾಸ್ಗೆ ಇದನ್ನೆಲ್ಲ ಹಾಕ್ಕೊಂಡು ಇಟ್ಕೊತೀನಿ. ಕೇಕ್ಗೆ ಲೈನರ್ಸ್ ಯಾಕಪ್ಪ ಹಾಕ್ಕೊಳ್ಳೋದು ಅಂದರೆ ಕೇಕ್ ಬೆಂದಮೇಲೆ ಹೊರಗಡೆ ತೆಗೆಯೋದಕ್ಕೆ ಈಸಿ ಆಗಲಿ ಅಂತ ಹೇಳಿ. ಆನ್ಲೈನಲ್ಲೇ ಕೂಡ ಸಿಗುತ್ತೆ, ತುಂಬಾ ಕಮ್ಮಿ ರೇಟ್ ಇದು. ಕೇಕ್ ಮಾಡೋದಕ್ಕೆ ಮುಂಚೆನೇ ಈ ಥರ ಕಪ್ಸ್ನ ರೆಡಿ ಮಾಡಿ ಇಟ್ಕೋಬೇಕು. ಇನ್ ಕೇಸ್ ಸ್ಟೀಲ್ ಕಪ್ನಲ್ಲಿ ಹಾಕ್ಕೊಂಡು ಕೂಡ ಲೈನರ್ಸ್ ಹಾಕೋಬೇಕು. ಕಪ್ ಕೇಕ್ ಲೈನರ್ಸ್ ಇಲ್ಲ ಅನ್ನೋದಿದೆ, ನಾರ್ಮಲ್ ಪೇಪರ್ನಲ್ಲೂ ಕೂಡ ಹಾಕೋಬೋದು. ಇವಾಗ ನಾನು ಮಾಡಿರೋ ರೀತಿಲಿ ನೀವು ಇದನ್ನು ಕೇಕ್ ಮೋಲ್ಡ್ಗೂ ಕೂಡ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಬರ್ತ್ಡೇ ಕೇಕ್ ಮಾಡ್ಕೋಬೋದು, ಇಲ್ಲ ಕ್ರೀಮ್ ಕೇಕ್ ಆದರೂ ಮಾಡ್ಕೋಬೋದು. ಕಪ್ಪು ಪೂರ್ತಿ ತುಂಬಾರ್ದು, ಒಂದು ಮುಕ್ಕಾಲು ಭಾಗದಷ್ಟು ಮಾತ್ರ ಹಾಕೋಬೇಕು. ಕಾಲು ಭಾಗದಷ್ಟು ಜಾಗ ಬಿಡಬೇಕು. ಬೇಯ್ತಾ ರೈಸ್ ಆಗುತ್ತೆ ಇದು. ಅದಕ್ಕಾಗಿ ಎಲ್ಲ ಕಪ್ಸ್ಗಳಿಗೂ ನಾನು ಕೇಕ್ ಬ್ಯಾಟರ್ ಹಾಕ್ಕೊತಾ ಇದ್ದೀನಿ. ಒಂದೊಂದು ಕಪ್ನಲ್ಲಿ ಕೂಡ ಹತ್ತತ್ರ 50 ಗ್ರಾಮ್ನಷ್ಟು ಬರುತ್ತೆ ಇದು. ಮೇಲ್ಗಡೆ ಇದನ್ನು ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಚಾಕ್ಲೇಟ್ನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಚಾಕ್ಲೇಟ್ ಹಾಕ್ಕೊಳ್ಳೋದು ಆಪ್ಷನಲ್ಲು, ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಕೇಕು ಅಂತ ಇದಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಕೇಕ್ ಬ್ಯಾಟರ್ ಸೆಟಲ್ ಆಗೋದಕ್ಕೆ ಒಂದೆರಡು ಸಲ ಟ್ಯಾಪ್ ಮಾಡ್ಕೊತೀನಿ ಇದನ್ನು. ನೆಕ್ಸ್ಟ್ ನಾನು ಒಂದು ಕುಕ್ಕರ್ನ ಇಟ್ಕೊಂಡ್ಬಿಟ್ಟು ಇದನ್ನು ಬಿಸಿ ಮಾಡ್ಕೊತಾ ಇದ್ದೀನಿ. ನಾವು ಯಾವಾಗಲೇ ಕೇಕ್ ಮಾಡೋದೇ ಇದ್ರೂ ಕೂಡ ಪ್ರೀ ಹೀಟ್ ಮಾಡ್ಕೊಂಡ್ಬಿಟ್ಟೆ ನಾವು ಕೇಕ್ನ ಮಾಡ್ಕೋಬೇಕು. ಯಾವಾಗಲೇ ಆಗಲಿ ಕೇಕ್ ಮಾಡಬೇಕಾದ್ರೆ ಕುಕ್ಕರ್ ಪ್ಲೇಟ್ಗೆ ರಬ್ಬರ್ ಹಾಕ್ಕೋಬಾರ್ದು ಮತ್ತು ವಿಷಲ್ ಕೂಡ ಯೂಸ್ ಮಾಡಬಾರ್ದು. ಇದು ತುಂಬಾ ಇಂಪಾರ್ಟೆಂಟು. ಇವಾಗ ಪ್ಲೇಟ್ನ ಮುಚ್ಚಿಬಿಟ್ಟು ನಾನು ಪ್ರೀ ಹೀಟ್ ಮಾಡ್ಕೊತೀನಿ. ಈಗ ಸ್ವಲ್ಪ ಕುಕ್ಕರ್ ಬಿಸಿ ಆಗಿದೆ. ಒಂದು ಪ್ಲೇಟ್ನ ಇದಕ್ಕೆ ಇಟ್ಬಿಟ್ಟು ನಾನು ಇದ್ರ ಮೇಲೆ ಕಪ್ಸ್ಗಳನ್ನ ಇಟ್ಕೊತಾ ಇದ್ದೀನಿ. ಇವಾಗ ನಾನು ಕುಕ್ಕರ್ ಪ್ಲೇಟ್ನ ಮುಚ್ಕೊತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾನು ರಬ್ಬರ್ ಯೂಸ್ ಮಾಡ್ತಾ ಇಲ್ಲ ಮತ್ತು ವಿಷಲ್ ಕೂಡ ಹಾಕ್ಕೊತಾ ಇಲ್ಲ. ನೀವು ಇಲ್ಲಿ ನೋಡ್ತಿರ್ಬೋದು. ಇದನ್ನು ಮಾತ್ರ ನೀವು ಮರೆಯೋದಕ್ಕೆ ಹೋಗಬೇಡಿ. ಇವಾಗ ಕೇಕ್ ಬೇಯೋದಕ್ಕೆ ಹತ್ತತ್ರ 40 ನಿಮಿಷ ಆದರೂ ಬೇಕಾಗುತ್ತೆ. ಒಂದು 5 ನಿಮಿಷ ಜಾಸ್ತಿ ಆದರೂ ಪರವಾಗಿಲ್ಲ, ಕೇಕ್ ಬೇಯೋದಕ್ಕೆ ಬಿಟ್ಬಿಡೋಣ. ಕೇಕ್ ಬೆಂದಿದೆಯಾ ಅಂತ ಇವಾಗ ಚೆಕ್ ಮಾಡ್ಕೊಳ್ಳೋಣ. ಒಂದು ಚಾಕು ಅಥವಾ ಕಡ್ಡಿನಲ್ಲಿ ಬೇಕಾದರೂ ನೀವು ಯೂಸ್ ಮಾಡಿಕೊಂಡು ಇಲ್ಲಿ ಚೆಕ್ ಮಾಡ್ಕೋಬೋದು. ಚಾಕುಗೆ ಒಂಚೂರು ಅಂಟಿಲ್ಲ ಅಂದರೆ ಇದು ಕೇಕ್ ಬೆಂದಿದೆ ಅಂತ ಅರ್ಥ, ನಮ್ಮ ಕೇಕ್ ರೆಡಿ ಆಗಿದೆ ಅಂತ ಅರ್ಥ. ಇನ್ ಕೇಸ್ ಏನಾದರೂ ಚಾಕುಗೆ ಅಂಟ್ಕೊಂಡಿದ್ರೆ ಕೇಕು, ಇದು ಇನ್ನೂ ಸ್ವಲ್ಪ ಹೊತ್ತು ಬೇಯಬೇಕು ಅಂತ ಅರ್ಥ. ಈ ಕೇಕ್ನ ಬಿಸಿನಲ್ಲೇ ಡಿಮೋಲ್ಡ್ ಮಾಡ್ಕೋಬೋದು, ಹಾಗೆ ಬಿಸಿನಲ್ಲೇ ತಿನ್ಕೋಬೋದು. ತುಂಬಾ ಸಾಫ್ಟ್ ಆಗಿರುತ್ತೆ, ಹಾರ್ಡ್ ಇರೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ ಸಾಫ್ಟಾಗಿ. ಇನ್ನು ಟೇಸ್ಟ್ ಬಗ್ಗೆ ಹೇಳಬೇಕು ಅಂದರೆ ಹೇಗೆ ಬನಾನಾ ವಾಲ್ನಟ್ ಕೇಕು ಹೇಗೆ ಬೇಕರಿನಲ್ಲಿ ಸಿಗುತ್ತೆ ಅದೇ ಥರನೇ ಬನಾನಾ ಟೇಸ್ಟ್ ಗೊತ್ತಾಗುತ್ತೆ. ಈ ರೆಸಿಪಿ ಬಂದು ಎಗ್ಲೆಸ್ ಕೇಕ್ ರೆಸಿಪಿ. ಇದು ಸ್ಟೀಲ್ ಕಪ್ನಲ್ಲೂ ಕೂಡ ಚೆನ್ನಾಗಿ ಬರುತ್ತೆ. ನಾನಿವಾಗ ತೋರಿಸ್ತಿರೋದು ನಾನು ಸ್ಟೀಲ್ ಕಪ್ನಲ್ಲಿ ಮಾಡ್ಕೊಂಡಿರೋವಂಥದ್ದು ಕೂಡ. ಬರೀ ಪೇಪರ್ ಕಪ್ನಲ್ಲಿ ಮಾತ್ರ ಅಲ್ಲ, ಸ್ಟೀಲ್ ಕಪ್ನಲ್ಲೂ ಕೂಡ ಇದೇ ಥರನೇ ತುಂಬಾ ಚೆನ್ನಾಗಿ ಬರುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು. ನೋಡೋದ್ರಲ್ಲ ಇಷ್ಟೊತ್ತು ಎಗ್ಲೆಸ್ ಬನಾನಾ ಚಾಕ್ಲೇಟ್ ಕಪ್ ಕೇಕು ಹೇಗೆ ಮಾಡೋದು ಅಂತ. ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.